is this view, man? Look at this. ನಮ್ ಹುಡುಗಿರಿಗೆ ಮನೆ ಅನ್ನೋದಿರಲ್ಲ. ಅದು ಬಂದು ಅಮ್ಮನ ಮನೆ, ಇನ್ನೊಂದು ಬಂದು ಅತ್ತೆ ಮನೆ, ಅಂಡ್ ಮಿಕ್ಕಿದೆಲ್ಲ ಬಾಡಿಗೆ ಮನೆ ಅಂತ ಇದೆ. ಹಲೋ ಗೈಸ್, ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಇಟ್ಸ್ ವೆರಿ ಸ್ಯಾಡ್ ಆ್ಯಂಡ್ ಹಾರ್ಟ್ ಬ್ರೇಕಿಂಗ್ ಇವತ್ತಿನ ವ್ಲಾಗು. ಯಾಕಂದರೆ ನಾನು ಈ ಪಿ ಜಿಗೆ ಬಂದು ಸುಮಾರು ಒಂದು 6-7 ತಿಂಗಳಾಗಿರ್ಬೇಕು, ಸರಿನಾ? ಇದನ್ನ ನನ್ನ ಕೈಯಾರೆ ಹಾಕೊಂಡು ಡಿಸೈಡ್ ಮಾಡಿ ಡೆಕೋರೇಟ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಅದು ತಕ್ಕೊಂಡು ಹೊಸ ರೂಟ್ ಹೋಗ್ತಾ ಇದ್ದೀನಿ. I'm starting a new journey in a new place. ಸೊ ಎಲ್ಲಿ ಹೋಗ್ತಾ ಇದ್ದೀನಿ, ಆ ರೂಮ್ ಹೇಗಿದೆ, ಆ ರೂಮ್ ಟೂರು, ಅಲ್ಲಿ ಹೇಗೆ ಡೆಕೋರೇಟ್ ಮಾಡ್ತೀನಿ ಎಲ್ಲ ಅದನ್ನೆಲ್ಲ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. Stay tuned and watch the vlog till the end. So guys, the toughest part of coming to any place is like leaving. So this is the temple back there, what you see. This is the road and this is the tree. I'll miss forever. Thank you भैया. ठीक है, आप पहुंचा दीजिए मेरा सामान, ठीक है? मैं पहुंचूंगी, ये नहीं चाहिए. So yeah, that is how everything is done. Just this cord and this thing. Hello guys, welcome back. So sorry, my face looks so tired and dull. It's because like I almost packed everything and got ready. Now it's time to leave. It feels so bad to see this cupboard empty like this. So when I came to this PG, I had kept this clothes and now I removed and packed everything, and that's how it's going. Wait, I'll show you. ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಬರೀ ಒಂದು ರೂಮ್ ಅಲ್ಲ, ನೆನಪುಗಳು ಅಂತ ಹೇಳ್ಬೋದು. ನಾನು ನನ್ನ ಯೂಟ್ಯೂಬ್ ಜರ್ನಿ ಹಾಗೂ ಇನ್ಸ್ಟಾಗ್ರಾಮ್ನ ರೀಸ್ಟಾರ್ಟ್ ಮಾಡಿದ್ದು ಕೂಡ ಇದೇ ರೂಮಿಂದ. ಸೊ ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಕೂಡ ನಾನು ಇದೇ ರೂಮಿಂದ ಶೂಟ್ ಮಾಡಿರೋದು. ಸೊ ತುಂಬ ನೆನಪುಗಳಿದೆ ಇಲ್ಲಿ. ಹಲೋ ಗೈಸ್, ಸೊ ಎಲ್ಲ ಏನೇನಿತ್ತು ಲಾಸ್ಟ್ ಐಟಮ್ಸ್ ಪೋರ್ಟರಲ್ಲಿ ಬಿಟ್ಟು ಇನ್ನೂ ಮಿಕ್ಕಿದ ಐಟಮ್ಸು ಇತ್ತು, ಅದನ್ನೆಲ್ಲ ತಗೊಂಡು ನೋಡಿ ಇಲ್ಲಿ ಪಾಟು ಅದು ಎಲ್ಲ ಡೆಲಿಕೇಟ್ ಐಟಮ್ಸ್, ಗ್ಲಾಸ್ ಐಟಮ್ಸ್ ತೊಗೊಂಡು ನಾನು ಅವಳು ಹೋಗ್ತಾ ಇದ್ದೀವಿ ಅಲ್ಲಿಗೆ ಇವಾಗ. ಸೊ ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಬುರ್ಕ ಇದ್ದು ಅದು ಎಲ್ಲ ಪ್ಯಾಕರ್ಸ್ ಅವರೆಲ್ಲ ಹಾಕ್ಕೊಂಡು ದುಪ್ಪಟ್ಟ ಇದ್ದು ಅದು ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಎತ್ತು ಆರ್ನಮೆಂಟ್ಸ್ ಎಲ್ಲ ಸೈಡಲ್ಲಿ ಇಡೋ ಅಷ್ಟರಲ್ಲಿ. ಸೊ ಯಾ, ದ್ಯಾಟ್ಸ್ ದ ಕೇಸ್. ಐ ಆಮ್ ಗೋಯಿಂಗ್ ನೌ ಟು ದ್ಯಾಟ್ ಪಿ ಜಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸ್ಟಾರ್ಟ್ ದ ವ್ಲಾಗ್. ಸೊ ನಾನು ಇದು ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೋಗೋ ಇದರಲ್ಲಿ ಪಾಪ ಅವಳಿಗೆ ಏನು ಊಟನೇ ಕೊಡಿಸಿಲ್ಲ ಗೈಸ್. ಕೆಳಗಿಳ್ದೋಗಿದ್ದಾಳೆ. ಮ್ಯಾಂಗೋ ತೊಗೊಂಡು ಜಾಕ್ ಫ್ರೂಟ್ ತೊಗೊಂಡು ಬರ್ತೀನಿ ಅಂತ. ನಾನು ಕಾರ್ ಒಳಗೆ ಕೂತ್ಕೊಂಡಿದ್ದೀನಿ ಬಿಕಾಸ್ ದರ್ ಇಸ್ ಲಗೇಜ್ ಇನ್ ಮೈ ಲ್ಯಾಪ್. ಲೆಜಿಟ್ ಒಂದಂತೂ ಅರ್ಥ ಆಯಿತು ಇವತ್ತು. ಇಟ್ಸ್ ಲೈಕ್ ಕೈಂಡ್ ಆಫ್ ರಿಯಲಿ ಡಿಫಿಕಲ್ಟ್. ಇಟ್ಸ್ ಕೈಂಡ್ ಆಫ್ ಕೇಳ್ತಾ ಇದ್ದಾಳೆ ಜಾಕ್ ಫ್ರೂಟ್ ಬೇಕಂತ, ಬೇಕು ತೊಗೊಂಡು ಬಂದೆ. ಹಾಯ್ ಮಾಡೆ. ಓಕೆ, ಅವಳಿಗೆ ಕೇಳಿಸ್ತಿಲ್ಲ ಬಿಕಾಸ್ ಗ್ಲಾಸಸ್ ಆರ್ ಆನ್. But yeah, fine. It's really difficult to like shift anything without help of a boy usually. ನಾವು ಸ್ಟ್ರಾಂಗ್ ಹೌದು, ನಾನು ತುಂಬ ಸ್ಟ್ರಾಂಗ್, ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಇದು ಮಾಡಿದೆ. ಬಟ್ ಇದು ವೆಯ್ಟ್ ಎಲ್ಲ ಲಿಫ್ಟ್ ಮಾಡ್ಕೊಂಡು ತೊಗೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ಸೊ ಏನು ಅಷ್ಟೊಂದು ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವಾಯ್ಸ್ ಕೂಡ ತುಂಬ ಲೋ ಆಗಿದೆ, ಪ್ರಾಪರಾಗಿ ಏನು ತಿನ್ನೋಕ್ಕಾಗಿಲ್ಲ. ದಟ್ಸ್ ವಾಟ್ ಇಟ್ ಈಸ್. ಅವಳು ತೊಗೊಂಡು ಬರ್ತಾ ಇದ್ದಾಳೆ, ಹೊರಟಿದ್ದೀವಿ ಇವಾಗ. ಇದನ್ನು ತಿನ್ಕೊಂಡು ಹೋಗ್ತೀವಿ ಬಿಕಾಸ್ ವಿ ಹ್ಯಾವೆಂಟ್ ಹ್ಯಾಡ್ ಎನಿಥಿಂಗ್ ಸಿನ್ಸ್ ಮಾರ್ನಿಂಗ್ ಆ್ಯಕ್ಚುಲಿ. ಸೊ ದಟ್ಸ್ ವಾಟ್ ಇಟ್ ಈಸ್ ಆಲ್ ಅಬೌಟ್. ಅಲ್ಲಿ ಹೋಗ್ಬಿಟ್ಟು ಐ ವಿಲ್ ಕನೆಕ್ಟ್ ಯು ಬ್ಯಾಕ್. ಬೈ ಬೈ ಗೈಸ್. Don't know what to say. I don't know. It was kind of peaceful. Also, it was kind of dramatic. I don't know what to say, but yeah, I'll miss this place so good. Damn, this was the view from the balcony, guys. So here's an end for this chapter. Room number 501. I'll miss you. And yeah.